ಆಗಿತ್ತು. ಈ ದೇಶದಲ್ಲಿ ಆರೋಗ್ಯ ಇರಲಿಲ್ಲ, ಎಲ್ಲಿ ನೋಡಿದ್ರು ನರಳಾಡುವಂತ ಜನ. ಒಬ್ಬ ಸ್ವಾಭಿಮಾನಿ ಭಾರತೀಯನಿಗೆ ಸಹಿಸೋದು ಹೆಂಗೆ ಸಾಧ್ಯ? ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು ಹಿ ವಾಸ್ ಸೋ ಫೋಕಸ್ಡ್. ಅವ್ರು ಯೋಚನೆ ಮಾಡಿದ್ದೆ, ನನ್ನ ದೇಶಕ್ಕೆ ಪರಿಹಾರ ಹೇಗೆ ಕೊಡಬೇಕು, ಇದನ್ನು ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ. 28 ವರ್ಷದ ಒಬ್ಬ ತರುಣ ನಿನಗೆ ಏನು ಬೇಕು ಅಂತ ಕೇಳಿದರೆ, ನನಗೊಂದು ಮದುವೆ ಆಗಬೇಕು, ನನಗೊಂದು ಮನೆ ಬೇಕು, ನನಗೆ ಒಳ್ಳೆ ಟಿ ವಿ ಬೇಕು, ನನಗೆ ಸೋಫಾ ಸೆಟ್ ಇರಬೇಕು, ವೆಲ್ ಫರ್ನಿಶ್ಡ್, ಏನಾದರೂ ಕೇಳಬೇಕಿತ್ತಲ್ಲ. ಅವನು ಒಂದೇ ಒಂದು ಕೇಳ್ತಾನೆ, ನನ್ನ ದೇಶ ಇಷ್ಟೆಲ್ಲ ಸಮಸ್ಯೆಯಲ್ಲಿರುವಾಗ ನನಗೆ ಆನಂದ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ನನ್ನ ದೇಶದ ಸಮಸ್ಯೆಗೊಂದು ಪರಿಹಾರ ಕೊಡು ಅಂತ 3 ದಿನ ಧ್ಯಾನಸ್ಥರಾದರು ಸ್ವಾಮಿ ವಿವೇಕಾನಂದರು. ಅವರ ಗುರುದೇವ ರಾಮಕೃಷ್ಣರು ಎದುರುಗಡೆ ಬಂದಾಗ ವಿವೇಕಾನಂದರು ಕೇಳ್ತಾರಂತೆ, ನನ್ನ ರಾಷ್ಟ್ರದ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ, ರಾಮಕೃಷ್ಣರು ಪಶ್ಚಿಮ ದಿಕ್ಕಿಗೆ ನಡ್ಕೊಂಡು ಹೋಗಿದ್ದನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ವೆಸ್ಟಿಗೆ ನಾನು ಹೋಗಬೇಕಾಗಿದೆ ಅಂತ. ಮಿತ್ರ, ಯಾವತ್ತು ನಾವು ಫೋಕಸ್ ಔಟ್ ಆಗ್ತೀವಲ್ಲ ಅವತ್ತು ನಾವು ವಿವೇಕಾನಂದರು ಆಗೋದಿಲ್ಲ. ವಿವೇಕಾನಂದರು ಫೋಕಸ್ಡ್ ಆಗಿರುವಂಥ ಬದುಕನ್ನು ನಡೆಸಿದವರು. ನನಗೆ ತುಂಬ ಸಲ ಕಾಲೇಜಿನ ಮಕ್ಕಳೊಂದಿಗೆ ಚರ್ಚೆ ಮಾಡುವಾಗ ಬರುತ್ತೆ, ಮೊಬೈಲಿಂದ ಫೋಕಸ್ಸನ್ನು ತೆಗೆಯೋದು ಹೆಂಗೆ ಅಂತ. ಮೊಬೈಲ್ ಮೇಲೆ ಫೋಕಸ್ ಮಾಡೋದಲ್ಲ, ಮೊಬೈಲಿಂದ ಫೋಕಸ್ಸನ್ನು ತೆಗೆದು ಬೇರೆ ಕಡೆ ಇಡೋದು ಹೆಂಗೆ ಅಂತ. ನನಗೆ ನಿಮ್ಮ ಜನ್ರೇಷನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈಗಿನ ಜನ್ರೇಷನ್ ಪ್ರಾಬ್ಲಮ್ ಬೇರೆ ಬೇರೆನೇ ಪ್ರಾಬ್ಲಮ್. ನಾನು ಅದಕ್ಕೆ ನಮ್ಮ ಜನ್ರೇಷನ್ನ ಉತ್ತರ ಕೊಟ್ಟೆ. ಒಂದು ಮಗುಗೆ, ಒಂದು ಕಾಲೇಜಿನ ಹುಡುಗಿ ಬಂದು ಕೇಳ್ತು, ಈ ನೋಟಿಫಿಕೇಶನ್ ಗಲಾಟೆಯಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಾನಂದೆ, ನೀನು ಎಲ್ಲಿ ಓದ್ಲಿಕ್ಕೆ ಕೂತ್ಕೋತೀಯೋ ಅಲ್ಲಿ ಮೊಬೈಲ್ ಇಟ್ಕೋಬೇಡ, ಪಕ್ಕದ ರೂಮಲ್ಲಿ ಮೊಬೈಲ್ ಇಟ್ಬಿಡು. ಪಕ್ಕದ ರೂಮಲ್ಲಿ ಮೊಬೈಲ್ ಇಟ್ಟು ಹಾಯಾಗಿ ಓದ್ಲಿಕ್ಕೆ ಕೂತ್ಕೋ, ಪ್ರಾಬ್ಲಮ್ಮೇ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲಿವರೆಗೂ ಸಂಘ ಇರುತ್ತೋ ಅಲ್ಲಿವರೆಗೂ ಪ್ರಾಬ್ಲಮ್ಮು ಅಂತ, ಸಂಘದಿಂದ ದೂರ ಆಗು ಅಂತ ನಾನು ಹೇಳಿದೆ. ಆ ಮಗು ಆಯಿತು ಅಂತ ಹೇಳ್ತು. ಮತ್ತೊಂದು 3 ದಿನ ಆದಮೇಲೆ ಆ ಮಗು ಸಿಕ್ಕಾಗ ಹೇಳ್ತು, ಸರ್ ಮೊದಲೇ ಚೆನ್ನಾಗಿತ್ತು ಅಂತ. ನಾನು ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತು ಗೊತ್ತಾ? ಅದು ಭಾಳ ಚೆನ್ನಾಗಿ ಹೇಳ್ತು. ಮೊದಲು ನೋಟಿಫಿಕೇಶನ್ ಬಂದರೆ ಮಾತ್ರ ಮೊಬೈಲ್ ನೋಡ್ತಿದ್ದೆ, ಈಗ ಪಕ್ಕದ ರೂಮಲ್ಲಿ ಇಟ್ಟಿರ್ತೀನಿ, ಈಗ ಬಂತೇನೋ, ಈಗ ಬಂದಿರ್ಬೋದೇನೋ, ಈಗ ನೋಟಿಫಿಕೇಶನ್ ಬಂದಿರ್ಬೋದೇನೋ ಅನ್ಕೊಂಡು ಓದಲಿಕ್ಕೆ ಆಗ್ತಿಲ್ಲ ನನ್ನ ಹತ್ರ ಅಂತ. ಯಾವ ಅವಸ್ಥೆ ನಮ್ಮದು ಮಿತ್ರ? ಯಾವ ಏಜ್ ಇದು? ಸ್ವಾಮಿ ವಿವೇಕಾನಂದರು ಕೇಳಿದ್ರು, ನನಗೆ 100 ಜನ ತರುಣರನ್ನ ಕೊಡಿ. ವಿವೇಕಾನಂದ ಕಾಲೇಜಿಗೆ ಬಂದರೆ ಸಾವಿರ ವಿದ್ಯಾರ್ಥಿಗಳಿದ್ದಾರೆ. 100 ಜನ ತರುಣರನ್ನು ಕೇಳಿದ್ದು ಸ್ವಾಮಿ ವಿವೇಕಾನಂದರು. ಆದರೆ ಆ 1000 ವಿದ್ಯಾರ್ಥಿಗಳಲ್ಲಿ ನಾವು ಬರ್ತೀವ ಅಂತ ಕೇಳಿದರೆ ನಮ್ಮಲ್ಲಿ ಬಹುತೇಕರು ಕ್ವಾಲಿಫೈಯೂ ಆಗೋದಿಲ್ಲ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಡೆಫಿನೇಷನ್ ತಾರುಣ್ಯಕ್ಕೆ ನೀವಲ್ಲಿ ಭಾಳ ಜನ ತರುಣರು ಅಂತ ನಿಮ್ಮನ್ನು ನೀವು ಅಂದ್ಕೊಂಡಿರೋರು ಈ ಡೆಫಿನೇಷನ್ ಹತ್ತಿರಕ್ಕೆ ಬರುತ್ತಾ ನೋಡಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ನನಗೆ ಬೇಕಾಗಿರುವ 100 ಜನ ತರುಣರು ಹೇಗಿರಬೇಕು ಅಂದರೆ ಕಬ್ಬಿಣದ ಮಾಂಸಖಂಡ ಇರಬೇಕು. 50% ಹುಡುಗರು ಆಯಿತು, ನಾವಿಲ್ಲ ಬಿಡಿ ಇದರಲ್ಲಿ ಅಂತ. 50% ಹುಡುಗರು ಹೋಗ್ತಾರೆ, ಇದರಲ್ಲಿ ಬರೋದಿಲ್ಲ, ಅವರು ಆ ಕ್ಯಾಟಗರಿಗೆ ಬರೋದಿಲ್ಲ, ಸಂಬಂಧಕ್ಕೆ ಹೋಗೋದಿಲ್ಲ, ನಮ್ಗೆ ಸಂಬಂಧವೇ ಇಲ್ಲ ಅಂತ. ಇವತ್ತು ನಮ್ದು ಹೆಂಗಾಗಿದೆ ಅಂತಂದರೆ, ಜಂಕ್ ಫುಡ್ ತಿಂದು ನಾವು ಹೇಗೆ ಬೆಳೆದಿದ್ದೀವಿ ಅಂತಂದರೆ, ಆ ಬೆಳೆದಿರೋ ದೇಹವನ್ನು ನಾವು ವಿವೇಕಾನಂದರು ಹೇಳಿರುವಂಥ ದೇಹಕ್ಕೆ ಮೌಲ್ಡ್ ಮಾಡಲಿಕ್ಕೆ ಸಾಧ್ಯವ? ಡೆಫಿನೆಟ್ಲಿ ಆಗಲಿಲ್ಲ. ಆದರೆ ಬರೀ ಕಬ್ಬಿಣದ ಮಾಂಸಖಂಡ ಹೇಳಿಲ್ಲ ಸ್ವಾಮಿ ವಿವೇಕಾನಂದರು. 2ನೇ ಸಾಲ ಏನು ಹೇಳಿದ್ರು ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ. ಮೊದಲನೇದು ಕಬ್ಬಿಣದ ಮಾಂಸಖಂಡ, 2ನೇದು ಉಕ್ಕಿನ ನರಮಂಡಲ. ಉಕ್ಕಿನ ನರಮಂಡಲ ಅಂದರೆ ಏನು? ಅತ್ಯುತ್ಕೃಷ್ಟವಾಗಿರುವಂಥ ದೇಹವನ್ನು ಕಾಪಾಡಿಕೊಂಡು ವೀರ್ಯ ಸಂರಕ್ಷಣೆಯನ್ನು ಮಾಡಿಕೊಂಡು ಈ ದೇಹವನ್ನು ಹುರಿಗೊಳಿಸಿಕೊಳ್ಳುವ ಪ್ರಯತ್ನ, ಅದು ಉಕ್ಕಿನ ನರಮಂಡಲದಿಂದ ಸಾಧ್ಯ. 2ನೇ ಹಂತ. ಈ ಉಳಿದಿರೋ 50%ಅಲ್ಲಿ ಇನ್ನು 50% ಹೋದ್ರು. 3ನೇ ಸ್ವಾಮೀಜಿ ಹೇಳಿದರು, 3ನೇದು ಏನಿರಬೇಕು ಅಂತ, ಮಿಂಚಿನ ಬುದ್ಧಿಶಕ್ತಿ ಇರಬೇಕು. ಕೆಲವರು ಹೆಂಗಿರ್ತಾರೆ ಅಂತಂದರೆ, ಜಿಮ್ಮಿಗೆ ಹೋಗಿ ಬಾಡಿ ಗಟ್ಟಿ ಮಾಡ್ಕೊಂಡಿರ್ತಾರೆ, ಏನಾದರೂ ಕೆಲಸ ಹೇಳಿದರೆ ಅವನಿಂದ ಬೀಳಬೇಕು, ಇದಾದ್ಮೇಲೆ ಇದು ಮಾಡು, ಇದಾದ್ಮೇಲೆ. ಹಂಗಲ್ಲ, ಒಂದು ಕೆಲಸ ಹೇಳಿದರೆ ಆ ಕೆಲಸವನ್ನು ತನ್ನ ಬುದ್ಧಿಶಕ್ತಿ ಉಪಯೋಗಿಸಿ ಮಾಡಬಲ್ಲ ಅಪರೂಪದ ಸಾಮರ್ಥ್ಯ ಇರಬೇಕು. ಕಬ್ಬಿಣದ ಮಾಂಸಖಂಡ ಅಂದಾಗ 50% ಹೋಗಿದ್ರು, ಉಕ್ಕಿನ ನರಮಂಡಲ ಅಂದಾಗ ಇರೋ 50ರಲ್ಲಿ ಮತ್ತೆ 50 ಹೋದ್ರು. ಮಿಂಚಿನ ಬುದ್ಧಿಶಕ್ತಿಯಿಂದ ಕೆಲವರು ಮಾತ್ರ ಉಳ್ಕೊಳ್ತಾರೆ. ಆದರೆ ಸ್ವಾಮೀಜಿ ಅಲ್ಲಿಗೆ ನಿಲ್ಸಲ್ವಲ್ಲ. ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ನನಗೆ ಇಷ್ಟೇ ಸಾಕಾಗಲಿಲ್ಲ, ನನಗೆ ಎಂಥ ತರುಣ ಬೇಕು ಅಂತಂದರೆ ಇದರ ಜೊತೆಗೆ ಅವನಿಗೊಂದು ವಿಲ್ ಪವರ್ ಇರಬೇಕು. ಎಂಥ ವಿಲ್ ಪವರ್ ಇರಬೇಕು ಅಂದರೆ, ಅಗೋ ನೋಡು ಗುಡ್ಡ ಅಂದರೆ ಅವನು ಗುಡ್ಡ ನೋಡಬಾರ್ದಂತೆ, ಅದನ್ನು ಪುಡಿ ಮಾಡಬೇಕಾ ಸ್ವಾಮೀಜಿ? ಮಾಡ್ಕೊಂಡು ಬರ್ತೀನಿ ಹೇಳಿ ಅನ್ಬೇಕಂತ. ಏನು ವಿಲ್ ಪವರು? ಅದಕ್ಕೆ ನಮ್ಮ ಪುರುಷೋತ್ತಮಾನಂಜಿ ಮತ್ತೊಂದನ್ನು ಸೇರಿಸೋರು. ಅವ್ರೇನು ಹೇಳ್ತಿದ್ರು ಗೊತ್ತಾ? ಅವನ ತೇಜಸ್ಸು ಹೆಂಗಿರಬೇಕು ಅಂತಂದರೆ, ಮುಖ ಕೆನ್ನೆಗಳು ಥಳಥಳಿಸೋ ಟೊಮೆಟೊ ಹಣ್ಣಿನ ಥರ ಇರಬೇಕು, ಹಂಗಿದ್ರೆ ತರುಣ ಅಂತ ಕರಿಬೋದು ಅಂತ. ಈ ತಾರುಣ್ಯದ ನಯಾ ಪೈಸೆ ಆದರೂ ಇದೆಯೇನ್ರಯ್ಯ?
ಹೆಂಗೆ ಸುಸ್ತಾಗ್ಬಿಟ್ಟಿದ್ದೀವಿ ನಾವು ಅಂತಂದರೆ, ಕೂತವ್ರ ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ ಎನರ್ಜಿನೇ ಇಲ್ವಲ್ಲ. ಅಯ್ಯೋ, ಇದು ಕೊನೆ ಪೀರಿಯಡ್ ಎನರ್ಜಿ ಇಲ್ಲ ಅಂದರೆ ಒಪ್ಕೋಬೋದು, ಫಸ್ಟ್ ಪೀರಿಯಡ್ ಕಂಡ್ರೋ ಎನರ್ಜಿ ಇರಬೇಕು. ಬೆಳಗ್ಗೆ 4:45 ಎದ್ದಿರೋದು ನಾನು, 4:45, 5 ಗಂಟೆಗೆ ಹೊರಟಿರೋದು ಮನೆಯಿಂದ. 5 ಗಂಟೆಗೆ ಹೊರಟು ಇಲ್ಲಿ ಬಂದು ನಂಗೆ ಗೊತ್ತಿದೆ 3 ಪ್ರೋಗ್ರಾಮ್ ಇದೆ, ಮ್ಯಾರಥಾನ್ ಇದೆ. ನನಗೆ ಅವ್ರು ಕೇಳಿದ್ರು ಮ್ಯಾರಥಾನ್ ಕಷ್ಟ ಆಗುತ್ತಾ ಅಂತ. ನಾನು ಹೇಳಿದೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂತಂದರೆ, ಇಡೀ ದಿನ ರಾಷ್ಟ್ರದ ಚಿಂತನೆಯಲ್ಲಿ ಇರ್ಬೋದು, ಮೊದಲನೇದು. ಎರಡನೇದು, ಪುತ್ತೂರಿಗೆ ಇನ್ಯಾವತ್ತು ಬರ್ತೀನೋ ಬಂದಾಗ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಮಾಡಿ ಹೋಗ್ಬಿಡ್ಬೇಕು.